ಆಹಾ, ಇವತ್ತು ಒಳ್ಳೆ ಬಿಸ್ನೆಸ್ ಆಗತ್ತೆ. ಸಂಜೆ ಒಂದು ಸಣ್ಣ ಪಾರ್ಟಿ ಮಾಡೋಣ ಅನ್ಕೊಂಡೆ. ಹೊಗೆನೆ ಕಾರ್ ಹತ್ತದವ್ರ ಕಾಲು ಗುಣ ಅಂತದ್. ಏನಂದೆ? ಅಯ್ಯೋಯ್ಯಪ್ಪ, ನಿನ್ನ ಬಾಯಿಗೆ ಯಾರಮ್ಮ ಬೀಳ್ತಾರೆ? ನನ್ನ ಪಾಡಿಗೆ ನಾನೇನೋ ಕಷ್ಟ ಹೇಳ್ಕೊತಿದ್ದೆ ಅಷ್ಟೇ. ನಿನ್ ಕೆಲ್ಸ ಆಯ್ತಲ್ಲ, ಇಟ್ಟಿಯಲ್ಲ ಐರನ್ ಲೆಗ್. ಇವತ್ ನನ್ನ ಜಾತಕದಲ್ಲಿ ಧನಲಕ್ಷ್ಮಿ ಸಿಗ್ತಾಳೆ ಅಂತಿತ್ತು, ಎಲ್ಲ ಮುಂಡ ಮುಚ್ಕೊಂಡೋಯ್ತು. ಮೈ ಬಗ್ಸಿ ಕೆಲಸ ಮಾಡಿದ್ರೆ ಲಕ್ಷ್ಮಿ ತಾನಾಗೆ ಬರ್ತಾಳೆ. ಲಕ್ಷ್ಮಿ ಬೇಕು ಅಂದ್ರೆ ಎಲ್ಲಿಂದ ಬರ್ತಾಳೆ? ಆದ್ರೂ ಬೇಕು ಅಂದ್ರೆ ನಿಮ್ ಮನೇಲಿ ಇದೆಯಲ್ಲ ಮೂಲೆಯಲ್ಲಿ ಗುಂಡ್ಕಲ್ಲು, ಅದ್ರ ಮುಂದೆ ಹೋಗಿ ಜಪ ಮಾಡು, ಲಕ್ಷ್ಮಿ ಓಡೋಡ್ ಬರ್ತಾಳೆ. ಗುಂಡ್ಕಲ್ಲ ನಮ್ಮನೆದ? ನಮ್ಮನೆ ಗುಂಡ್ಕಲ್ ವಿಷಯ ನಿಮ್ಗೆ ಹೆಂಗ್ರಿ ಗೊತ್ತು? ಇವತ್ತನೇ ಆ ವಿಷಯ ನಡೆದಿರೋದು ನಮ್ಮ ಮನೇಲಿ. ಯಾರ್ರೀ ಹೇಳಿದ್ ನಿಮ್ಗೆ? ಹೆಂಗ್ರಿ ಗೊತ್ತಾಯ್ತು? ಅದು ಹೆಂಗೋ ಗೊತ್ತಾಯ್ತು. ಅದೇ ಹೆಂಗ್ ಗೊತ್ತು ಅಂತ ನಂಗೆ ವಿಷಯ ಮುಂಚೆನೆ ಗೊತ್ತಿತ್ತು. ನಿಮ್ ಮನೇಲಿ ಇದ್ದಾಗ ನಿಮ್ಮ ಅಮ್ಮನೇ ಹೇಳಿದ್ರು. ಓಹೋ, ಹೌದಾ? ನಮ್ಮ ಅಮ್ಮಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ, ಎಲ್ಲಾ ವಿಷಯನೂ ಎಲ್ರಿಗೂ ಹೇಳ್ಕೊಂಬರ್ತಾಳ. ಅದು ಕಂಡ್ಕೊಂಡವ್ರಿಗೆ. ಎಷ್ಟು ಕೊಬ್ಬು! ಸರಿ, ನಾನು ಇಲ್ಲೇ ಹೇಳ್ಕೊಂತೀನಿ, ತಗೊಳ್ಳಿ. ಅಲ್ಲ, ನಮ್ಮ ಮನೇಲಿ ಇವತ್ತು ನಡೆದಿದ್ದ ವಿಷಯಗಳು ಮೊದಲೇ ಹೆಂಗ್ ಗೊತ್ತಾಯ್ತು? ನಮ್ಮ ಅಮ್ಮಂಗೆ ಗೊತ್ತಾಗಿದ್ದು ಇವತ್ತೇ ಅಲ್ವಾ? ಅದು ಆ ಕಣಿಯವಳು ಹೇಳಿದ್ಮೇಲೆ ಗುಂಡ್ಕಲ್ಲ ಲಕ್ಷ್ಮಿ ಇದೆ ಅಂತ ಗೊತ್ತಾಗಿದ್ದು. ರೀ ಇದೇಂಗ್ರಿ? ಅಲ್ಲ, ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಅಯ್ಯೋ, ತಲೆ ಕೆಟ್ಟು ಹೋಗ್ತಿದೆ. ಇಲ್ಲ, ಏನೋ ನಡೀತಾ ಇದೆ, ಇದನ್ನ ನಾನು ತಿಳ್ಕೊಳ್ಳೇಬೇಕು. ಏ ನಿಮ್ಮಿ, ಇಲ್ಲಿ ನೋಡ ಕೇಕು. ಕೇಕಾ? ಅಂತೂ ನಾವು ಮನೆ ಕೇಕ್ ತರೋಂಗ ಆಗ್ಬಿಟ್ವಿ. ಈ ನಮ್ಮ ಪ್ರಿಸ್ಟೇಜ್ ಎಲ್ಲಿಗೂ ಹೊಟ್ಟೋಗುತ್ತೆ. ಬೆಳಿಗ್ಗೆ ಬ್ರೆಡ್ ಪೀಸ್ ಮೇಲೆ ಮೊಟ್ಟೆ ಹೊಡೆದು ಹಾಕ್ಬಿಟ್ರೆ ಪಾರಿನ ತಿಂಡಿ ರೆಡಿ. ಆಮೇಲೆ ಚಾಕು ತಗೊಂಡು ಬ್ರೆಡ್ ಕತ್ತರಿಸ್ಕೊಂಡು ತಿನ್ಬಿಟ್ರೆ ನಾವು ಪಾರಿನವರೇ ಆಗ್ಬಿಡ್ತೀವಿ. ಫಾರಿನವರು ಆಗ್ತೀವಿ. ಜ್ವರ ಬಂದ್ರೇನೆ ಬ್ರೆಡ್ ತಿನ್ನೋ ಜನ ಅಲ್ಲ ನಾವು. ನೀನ್ ಒಳ್ಳೆ ಸುಮ್ನಿರ, ಒಳ್ಳೆ ಅಡ್ಗುಲಜ್ಜಿ ಕಾಲ್ದವ್ರ ಥರ ಆಡ್ಬೇಡ. ಇದನ್ನೆಲ್ಲ ತಿಂದ್ರೆ ನಾವು ಬೇರೆಯವ್ರ ಕಣ್ಣಲ್ಲಿ ಎಲ್ಲಿಗೋ ಹೋಗ್ಬಿಡ್ತೀವಿ. ನಾವು ಹೋಗೋದಿರ್ಲಿ, ಅವಳೇನಾದ್ರೂ ನಮ್ಮ ಮನೆಗೆ ಬಂದಿದ್ಲ? ಯಾರು? ಅದೇ ಆ ಹಿಂದಿ ಮರಮ್ಮ. ಈ ಗೂಬೆ ಫ್ರೆಂಡ್ ಅನ್ಸ್ಕೊಂಡಿದ್ಲಲ್ಲ. ಅವಳ ಕೈಲಿ ಬರ್ತಾಳೆ? ಬರೋ ಅಷ್ಟು ಧೈರ್ಯನೂ ಇಲ್ಲ. ಆದ್ರೂ ಫೋನ್ ಏನಾದ್ರು ಮಾಡಿದ್ಲಾ? ಇಲ್ಲಪ್ಪ. ಯಾಕೋ? ಫೋನು ಮಾಡಿಲ್ಲ, ಅವಳು ಬಂದಿಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.